ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿರ್ತೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಅಂದರೆ ಗುರುವಾರ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಇವತ್ತು ಆಫೀಸ್ ರಜಾ. ಈಗ ಟೈಮ್ 6:15. ಆಫೀಸ್ ರಜಾ ಇದ್ದರೂ ನನಗೆ ನಿದ್ದೆ ಬರಲ್ಲ, ಯಾಕೋ ಗೊತ್ತಿಲ್ಲ. ಇನ್ ಟೈಮ್ ಎದ್ದು ಅದು ಪ್ರಾಕ್ಟೀಸ್ ಆಗಿಬಿಟ್ಟು ನಾನು ರಜಾ ಇದ್ದಾಗ ಇನ್ನೊಂದು ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋಣ ಅಂದರೂ ಅದು ನಿದ್ದೆ ಬರಲ್ಲ. ಸೊ ಅಭ್ಯಾಸದ ಬಲ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಏನೇನೋ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಏನು ಅಂತಂದರೆ, ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವಿಗೆ ಯಾಕೋ ಗೊತ್ತಿಲ್ಲ, ನಮ್ಮದು ಶಾಪಲ್ಲಿ ನಿಂತ್ಕೊಂಡು ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ, ಒಂದೇ ಸಿಂಗಲ್ ಲೆಗ್ ನೋವು, ಪೇಯ್ನ್ ಇದೆ. ಕುಂಟೋ ಥರ ಹೋಗೈತೆ, ಫುಲ್ಲು ಪೇಯ್ನ್. ಅಂದರೆ ಅದು ಬಿಫೋರ್ ಒಂದು 3 to 4 ಮಂತ್ಸಿಂದನೂ ಇದೆ. ಅಷ್ಟೊಂದು ಇರಲಿಲ್ಲ, ಯಾವಾಗೋ ಒಂದು ಸಲ ನೋವು ಬರೋದು ಹಾಗಿತ್ತು. ಬಟ್ ಮೊನ್ನೆ ಯಾವಾಗೋ ಒಂದು ಸಲ ನಾನು ಬೈದು ಕಳಿಸಿದ್ದೆ, ಹೋಗಿ ಫಸ್ಟು ಹಾಸ್ಪಿಟ್ಲಿಗೆ ತೋರಿಸು ಅಂತ. ತೋರಿಸಿದ್ಮೇಲೆ ಅವರು ಟ್ಯಾಬ್ಲೆಟ್ಸ್ ಕೊಟ್ಟಮೇಲೆ ಆ್ಯಕ್ಚುಲಿ ಅದು ರೇರಾಗಿ ನೋವು ಬರ್ತಿದ್ದಿದ್ದು, ಈಗ ರೆಗ್ಯುಲರ್ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಡಾಕ್ಟ್ರದ ಏನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಡಾಕ್ಟ್ರು ನೋವು ಹೋಗಲಿ ಅಂತ ಕೊಡಿ ಅಂದರೆ ಅವರು ಜಾಸ್ತಿ ನೋವು ಬರೋ ಥರನೇ ಕೊಟ್ಬಿಟ್ಟವ್ರೆ. ಸೊ ಅದಕ್ಕೆ ನಾನು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಾನು ಇನ್ನೊಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಬಟ್ ಇಲ್ಲ ಇಲ್ಲಿ ಹತ್ತಿರ ಇದೆ ಅಂತ ಹೋದರು. ಬಟ್ ಅಲ್ಲೇನೂ ಸರಿನೂ ಹೋಗಲಿಲ್ಲ. ನಾನು ಕಾಯಿ ಅಂಗಡಿ ಪಾಪಣ್ಣ ಅಂತ ಎಲ್ಲ ಆ ಕಡೆ ಗೊತ್ತಿರುತ್ತೆ ಅನ್ಸುತ್ತೆ, ಅವರು ಸುಮಾರು ವರ್ಷದಿಂದನೂ ಇದ್ದಾರೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅವರು 11:30ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ 11:30ಗೆ ಹೋಗಬೇಕು. ಫಸ್ಟು ಆ ಕೆಲಸ ಮುಗಿಸ್ಬೇಕು. ಯಾವಾಗಲೂ ಕಾಲು ನೋವು ಅಂದರೆ ಅಲ್ಲಿ ಮತ್ತೆ ನಿಂತ್ಕೋಬೇಕು ಗಾಡಿ ಹತ್ರ. ಸೊ ಅದನ್ನು ತೋರಿಸೋಣ ಅಂತ ಅಂದ್ಕೊಳ್ಳೋದೇನು, ಹೋಗಲೇಬೇಕು. 11:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಎದ್ದ ತಕ್ಷಣ ಆ್ಯಸ್ ಯೂಶುವಲ್ ನೀರು ಕುಡಿತಾ ಕೂತಿದ್ದೆ, ಖಾಲಿ ಆಯಿತು. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ರೆಗ್ಯುಲರ್ ಅಂತೂ ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ರಜಾ ಇದ್ದಾಗಾದರೂ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಕ್ಯಾಮ್ರಾದಲ್ಲಿ ಮಾಡ್ತೀರಾ. ನನ್ನ ಫೋನಲ್ಲಿ ಹೇಗೆ ಬರುತ್ತೆ ಕ್ಲಾರಿಟಿ, ಆ್ಯಕ್ಚುಲಿ ನಿನ್ನೆನೂ ವಿಡಿಯೋ ಮಾಡಿದ್ದೀನಿ, ಫೋನಲ್ಲೂ ಮಾಡಿದ್ದೀನಿ. ನೋಡೋಣ ಹೇಗಿದೆ ಕ್ಲಾರಿಟಿ ಅಂತ. ಹಿಂಗಿದೆ. ಹಲೋ ಮೇಡಮ್, ಎಕ್ಸಸೈಸ್ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಆ್ಯಕ್ಚುಲಿ ಎದ್ದಿದ್ದು, ಎಚ್ಚರ ಆಗೋಯ್ತು. ಸುಮ್ಮನೆ ಆ ಬೆಡ್ ಮೇಲೆ ಬಿದ್ದು ಒದ್ದಾಡೋದಕ್ಕಿಂತ ಚೂರು ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತ. ಬಟ್ ಎಲ್ಲ ಮಲಗಿದ್ರೆ ಆಗಲ್ಲ. ಸ್ಕಂದ ನೋಡಿ, ಸೋನು ಅಲ್ಲಿ ಮಲಗಿದ್ದಾಳೆ, ಸ್ಕಂದ ಇಲ್ಲಿ ಮಲಗಿದ್ದಾನೆ. ಎಕ್ಸಸೈಸ್ ಮಾಡೋದಕ್ಕೆ ಇಷ್ಟೇ ಸ್ಪೇಸು. ಸೊ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಗೇ ಕೂತ್ಕೊಂಡೆ, ಬೇಡ ಅಂತ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೀವು ಹಾಗೆ ಸ್ಕಿಪ್ ಮಾಡ್ತೀರಾ ನೋಡಿ. ಮತ್ತು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಮಾಡ್ತಾಯಿರ್ತೀನಿ ವೀಡಿಯೋ. ಫ್ರೆಂಡ್ಸ್, ಈಗ 9 ಗಂಟೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಶೇಕು ಕುಡಿಯಲ್ಲ, ಇವತ್ತು ರಾಗಿ ಅಂಬಲಿ ಮಾಡ್ಕೊಂಡಿದ್ದೀನಿ. ನಾನೀಗ ರಾಗಿ ಅಂಬಲಿ ಕುಡಿಬೇಕು, ರೆಡಿ ಇದೆ. ಬಟ್ ಏನೋ ದುರಂಧರ್ ಮೂವಿ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ರು. ಸೊ ಬೆಳಗ್ಗೆನೇ ಮೂವಿ ಹಾಕೋ ಕೂತಿದ್ದೀನಿ, ನೋಡೋಣ ಅಂತ. ಸೊ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಆಯಿತಾ ಟಿಫನ್ನು? ಕಮೆಂಟ್ ಮಾಡಿ ಏನು ಟಿಫನ್ ಅಂತ. ನಮ್ಮ ಮನೇಲಿ ಟಿಫನ್ನು ಕರ್ಬೂಜದ ಹಣ್ಣದು ಜ್ಯೂಸು, ಆಮೇಲೆ ರಾಗಿ ಅಂಬಲಿ, ಮತ್ತು ಸ್ವಲ್ಪ ರೈಸು, ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಸೊ ಅದನ್ನೇ ತಿನ್ನೋದು. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ಅಲ್ಲಿ ಏನೋ ದುರಂಧರ್ ಮೂವಿ ಜೊತೆಗೆ ನಮ್ಮ ಹುಡುಗ ನೀರು ತೊಗೊಂಬಂದಿದ್ದಾರೆ. ಈ ನೀರು ಬೇಡ ಕಣೋ, ಇವನಿಗೆ ಒಂದು ಹುಡುಗಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು 11 ಗಂಟೆ 11:15. ನಾವು ಇವಾಗ ಹೊರಡ್ತಾ ಇದ್ದೀವಿ. ಊರುಗಳು ಬೇಗ ಎದ್ದು ರೆಡಿ ಆಗಲ್ಲ. ನೋಡೋಣ ಏನು ಹೇಳ್ತಾರೆ ಡಾಕ್ಟ್ರು ಅಂತ. ಏಕೆ ಯಾವುದೋ ಪಾಪು ಅಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಪಾಪು ಅದು. ಕನ್ನಡ ಬರಲ್ವಾ? ಅವ್ರ ಅಮ್ಮನ ಕೈ ಕೊಡ, ಹೋಗುತ್ತಾ? ಆಲ್ಮೋಸ್ಟ್ 2 o'clock ಆಯಿತು ಫ್ರೆಂಡ್ಸ್. ಅಲ್ಲಿ ನಂಗಂತೂ ಸಕ್ಕತ್ತಾಗಿದೆ. ಬರೀ ರಾಗಿ ಅಂಬಲಿ ಕುಡಿದಿತ್ತು. ಶೇಕ್ ಆಗಿದ್ದಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಿತ್ತು. ಬಟ್ ರಾಗಿ ಅಂಬಲಿ ಕುಡಿದಿದ್ದಕ್ಕೆ ಹೊಟ್ಟೆ ಹಸಿತೈತೆ. ಅದೇ ಫಿಸಿಯೋಥೆರಪಿ ಏನೋ ಮಾಡೋರೆ, ಸ್ಕ್ಯಾನ್ ಮಾಡ್ಕೊಟ್ಟವ್ರೆ, ಏನೋ ಸೋಮವಾರ ಮೇಲೆ ಕಟ್ ಹಾಕ್ಸ್ಬೇಕಂತ ಹೇಳೋರೆ. ಅಂದರೆ ಮಾಡ್ಬೋದೆಲ್ಲ ಕೆಲಸ ಎಲ್ಲ ಮಾಡ್ಬೋದು, ನೀರು ಹಾಕಂಗಿಲ್ಲ, ನೀರು ಹಾಕ್ಬಾರ್ದು ಅಷ್ಟೇ. ಬರ್ತೀನಿ ಹೇಳಿದ ವೆಯ್ಟ್ ಎತ್ತೋದ್ರಿಂದ ಅಥವಾ ಜಾಸ್ತಿ ನಿಲ್ಲೋದ್ರಿಂದ ಹಂಗಾಗಿದೆಯಂತೆ. ಮತ್ತು ಏನಂತಾರೆ ಡಿಸ್ಕ್ ಸೆಂಟ್ರಲ್ ಏನೋ ಇರುತ್ತೆ, ಏನೋ ಅದು ಗ್ಯಾಪ್ ಆಗಿದೆಯಂತೆ ಜಾಸ್ತಿ. ಸೊ
ಅದಕ್ಕೆ ಪೇನ್ ಬರ್ತಿದೆಯಂತೆ. ಈಗ ಅವ್ರಿಗೆ ರೆಸ್ಟ್ ಹೇಳಿದ್ದಾರೆ. ರೆಸ್ಟ್ ಮೀನ್ಸ್ ಏನೋ ಫಿಸಿಯೋಥೆರಪಿ ಮಾಡಿಸ್ಕೋಬೇಕಂತೆ. ಇವಾಗ ಅದನ್ನೇ ಮಾಡಿಸೋದಕ್ಕೆ 1 ಅವರ್ ಹೊಟ್ಟೆ ಹಸಿತೈತೆ ಈಚೆ ಕೂತ್ಕೊಂಡು. ಅದು ಮಾಡಿದ ತಕ್ಷಣ ಕೆರ್ಕೊತಾ ಕೂತವ್ರೆ. ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ನೋಡಿದ್ರು. ಅದೇನೋ ಬ್ಯಾಂಡೇಡ್ ಹಾಕ್ತಾರಂತೆ, ಅದನ್ನು ಹಾಕೊಂಡ್ರೆ ಎಲ್ಲ ಕೆಲಸ ಮಾಡ್ಬೋದಂತೆ. ಬಟ್ ನೀರು ಹಾಕೋಂಗಿಲ್ಲ ಅಂದರು. ಸೊ ಇವತ್ತು ನಾವು ಬೇಡ ಅಂದರು, ಹೋಗೋಣ ಅಂತ ಕೂತಿದಾರಲ್ಲ. ಸೊ ಡ್ರೈವಿಂಗ್ ಮಾಡೋದ್ರಿಂದ ಕಟ್ ಹಾಕ್ಸೋಕ್ಕಾಗಲ್ಲ. ಸೊ ಮಂಡೇ ಬಂದು ಹಾಕಿಸ್ಕೊತೀವಿ ಅಂತ. ಇವಾಗ ಬರೀ ಮೆಡಿಸನ್ನು, ಆಯಿಲ್ಮೆಂಟ್ ಅದೇನೋ ಅಲ್ಲೇ ಇಸ್ಕೋಬೇಕಿತ್ತಾನೆ. ಮತ್ತೆ ಕ್ರೀಮು ಅಲ್ಲೇ ಸಿಗೋದು. ಆಯಿಲಲ್ಲಿ ಮಸಾಜ್ ಮಾಡ್ಕೊಬೇಕಂತೆ ಸುಮ್ಮನೆ. ಅದಾದ್ಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ತೊಗೋಬೇಕಂತೆ. ಇವತ್ತು ಡ್ರೈವಿಂಗ್ ಅಂತ ಹೇಳಿದ್ವಿ, ಅದಕ್ಕೆ ಬೇರೆ ಟ್ಯಾಬ್ಲೆಟ್ ಕೊಟ್ಟರು. ಅದು ನಿದ್ದೆ ಬರೋಕ್ಕೆ ಕೊಟ್ಟಿದ್ರು ಮುಂಚೆ, ನೈಟ್ ತೊಗೊಂಡು ಮಲ್ಕೊಬಿಡ್ಬೇಕು ಅಂತ. ಬಟ್ ಇವಾಗ ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು. ಈಗ ಆಯಿಲ್ನೇ ಮರ್ತ್ಕೊಂಡು ಬಂದ್ವಿ. ಅಲ್ಲೇ ಸಿಗೋದು. ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಹೋಗಬೇಕು. ಹೋಗಿ ಇಸ್ಕೊಂಡು ಬರ್ತೀವಿ. ಹೊಟ್ಟೆ ಹಸಿತೈತೆ, ಊಟ ಕೊಡಿಸು ಅಂತ. ಚಪಾತಿ, ಜೋಳದ ರೊಟ್ಟಿ ಈ ಥರ ಅಂದರೆ ಇದು ಯಾವುದೋ ಹೋಟ್ಲು ಕರ್ಕೊಂಬಂದಿದ್ದೆ ಅಂತ. ದೊಡ್ಡ ಹೋಟ್ಲು ಏನೋ ದಾಸೋಹ ಅಂತ ಹೋಟ್ಲು. ನಿಮ್ಮ ನಾವಿವತ್ತು ಅದೇ ಹೊರ್ನಾಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ. ಸೊ ನಾನ್ ವೆಜ್ ತಿನ್ನೋದು ಬೇಡ ಅಂತ ಬೈದೆ. ನಾನ್ ವೆಜ್ಜು ಅಂತ ತರ್ತಾನೆ ಫ್ರೆಂಡ್ಸ್ ಯಾವಾಗಲೂ. ನಿನ್ನೆ ತಾನೇ ಹನುಮಂತು ಪಲಾವ್ ತಿಂದ. ಇವತ್ತು ಅದು ಯಾವುದೋ ಬಿರಿಯಾನಿ ತಿನ್ನೋಣ ಅಂತಾನೆ. ದೇವರಾಣೆ ಬಿರಿಯಾನಿ ಎಲ್ಲ ಇಷ್ಟ ಇಲ್ಲ. ಅವ್ರು ಫೋನಲ್ಲಿ ಫುಲ್ಲು ಬಿಸಿ ಇದ್ದಾರೆ. ಪೂರಿ ಬೇರೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಇಷ್ಟು ದಿನ ಆದಮೇಲೆ ಐಬ್ರೋಸ್ ಮಾಡ್ತಾವ್ರೆ. ಭಯ ಆಗುತ್ತೆ, ಟಚ್ ಹೋಗಿರುತ್ತಲ್ಲ ಅಂತ. ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, 7:15 ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮೊದಲಕ್ಕೆ ಒಂದು ಸುಮ್ಮನಿರು. ಈಗ ಜಸ್ಟ್ ಮನೆಗೆ ಬಂದಿದ್ದಷ್ಟೇ ಒಂದು ಸ್ಟಾರ್ಟ್. ಊಟ ಫ್ರೆಂಡ್ಸ್, ಅಫ್ರೆಶ್ ಹೊಡಿತಾ ಇದ್ದೀನಿ. ಅಫ್ರೆಶ್ ಈಗ ಟೈಮ್ 8:45. ಆ್ಯಕ್ಚುಲಿ ನಾವು ಇವತ್ತು ಹೊರ್ನಾಡಿಗೆ ಹೋಗೋದು ಇನ್ನೂ ಫಿಕ್ಸ್ ಆಗಿಲ್ಲ. ನಮ್ಮ ಪತಿ ದೇವರು ಬರಬೇಕು. ಬಿಕಾಸ್ ಬಾರೋ ಇಲ್ಲಿ ಒಂದು ನಿಮಿಷ, ಬರ್ತೀನಿ. ನಾನು ಏನೋ ಹೇಳ್ತಾ ಇದ್ದೆ. ಇವತ್ತು ಆ್ಯಕ್ಚುಲಿ ಹೊರ್ನಾಡಿಗೆ ಹೋಗೋಣ ಅಂತ ನಮ್ದು ಇನ್ನೂ ಏನು ಪ್ಲ್ಯಾನ್ ಫಿಕ್ಸ್ ಆಗಿಲ್ಲ. ಹೋಗಬೇಕು ಅನ್ನೋ ಮನಸ್ಥಿತಿ, ಆ್ಯಕ್ಚುಲಿ ಹೊರ್ನಾಡಿಗೆ ಹೋಗಬೇಕು ಅನ್ನೋ ಮನಸ್ಥಿತಿ ಇದೆ. ಬಿಕಾಸ್ ನಮ್ಮದು ಫ್ರಾಂಚೈಸಿ ಆಗೋ ಮುಂಚೆ ನಾವು ಹೋಗಿ ಹೊರ್ನಾಡಿಗೆ ಅನ್ನಪೂರ್ಣೇಶ್ವರಿಗೆ ಮೊಡ್ಲಕ್ಕಿ ಕೊಟ್ಬಿಟ್ಟು ಬರ್ತೀವಿ. ಸೊ ನಮ್ಮ ಪತಿ ದೇವ್ರದ್ದು ಬೇರೆ ಏನೇನೋ ಪ್ಲ್ಯಾನ್ ಇದೆ. ಏನೇನು ಅಂದರೆ ಮಗು ನೋಡೋಕ್ಕೆ ಹೋಗಬೇಕಿತ್ತು. ಅದು ಸಡನ್ನಾಗಿ ನಮಗೆ ವಿಷಯ ಬಂದು ಕಿವಿಗೆ ತಲುಪಿದ ಮೇಲೆ ಯಾಕೋ ಮನಸ್ಸು ನೋಡಬೇಕು ಅಂತ ಅನ್ನಿಸ್ತಿದೆ. ಸೊ ಅಲ್ಲಿಗೆ ಹೋಗಬೇಕು, ಜೋಗ್ ಫಾಲ್ಸ್ಗೆ. ಅದಕ್ಕೆ ಈಗ ಬಂದಮೇಲೆ ಪ್ಲ್ಯಾನ್ ಮಾಡೋಣ. ಇವಾಗ ಹೋಗೋದಾ ಏನು ಗೊತ್ತಾ, ಇವಾಗ ಫುಲ್ಲು ಬೆಳಗ್ಗೆಯಿಂದ ಟಯರ್ಡ್ ಆಗಿಬಿಟ್ಟಿದ್ದೀವ. ಓಡಾಡಿ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡೆ ಅರ್ಧ ಪೇಷಂಟ್ಸ್ ಹಾಳಾಗೋಗಿದೆ. ಸೊ ಬಂದಮೇಲೆ ಡಿಸೈಡ್ ಮಾಡ್ತೀವಿ. ಇವಾಗ ನೈಟ್ ಹೋದರೆ ಏನಾಗುತ್ತೆ ಗೊತ್ತಾ, ನಿದ್ದೆ ಬಂದುಬಿಡುತ್ತೆ. ನಿಜ ನಿದ್ದೆ ಬರುತ್ತೆ. ಯಾಕಂದರೆ ಅವನು ಟಯರ್ಡ್ ಆಗಿದ್ದಾನೆ, ನಾನು ಟಯರ್ಡ್ ಆಗಿದ್ದೀನಿ. ಒಂದು ಜೋಶ್ ಇರಲ್ಲ, ಎನರ್ಜಿ ಇರಲ್ಲ. ಮತ್ತು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಮಲ್ಕೊಂಡು ಹೋಗೋದಕ್ಕಿಂತ ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಒಂದು 4:30, 5 o'clockಗೆ ಹೋಗೋಣ ಅಂತ ನನ್ನ ಪ್ಲ್ಯಾನು. ನಮ್ಮ ಯಜಮಾನ್ರು ಬಂದು ಏನು ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಬಂದಮೇಲೆ ಇಬ್ಬರು ಕುತ್ಕೊಂಡು ಡೀಪ್ ಡಿಸ್ಕಸ್ ಮಾಡಿ ಅಪ್ಡೇಟ್ ಮಾಡ್ತೀವಿ. ನಾನೀಗ ದುರಂದರ್ನ ಎಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಹೋಗಿದ್ದೆ ಅಲ್ಲಿಂದ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀನಿ. ಹೌದು, ಏನು ತಿಂದೆ ನೀನೀಗ? ಇದು ಮರ್ತೇ ಹೋಗುತ್ತೆ. ಸರಿ, ಇವಾಗ ಏನು ಹೇಳು? ಏನು ಇವಾಗ ಹೋಗ್ಬೇಕಾ? ಹೊರಡೋದೆ ಅಷ್ಟೇ. ನಮ್ಮ ಅಮ್ಮಂಗೆ ಏನು ಗೊತ್ತಾ ಪಾಪ, ನಿದ್ದೆ ಮಾಡಬೇಕು. ನಮ್ಮ ಅಮ್ಮ ಅಲ್ಲ, ನಾನು ದುರಂದರ್ ನೋಡೋವರೆಗೂ ನಾನು ಮುಂದೆ ಕೂತ್ಕೋತೀನಿ. ಇವಾಗ ದುರಂದರ್ ನೋಡ್ಬೇಕು. ಫಸ್ಟ್ ಆಯ್ತು ಮುಗೀತು. ಇವಾಗ ಇನ್ನೊಂದು ನೋಡಬೇಕು. ನೋಡೋವರೆಗೂ ನಂಗೆ ನಿದ್ದೆ ಬಂದಿದ ತಕ್ಷಣ ಹಿಂದಕ್ಕೆ ಹೋಯ್ತು. ಫ್ರೆಂಡ್ಸ್, ಇವಾಗ ಹೊರಡಬೇಕು. ಹೊರಟ್ಮೇಲೆ ನಾನು ನಿಮಗೆ ಸಿಗ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸ್ಟಾಪ್ ಮಾಡಲ್ಲ.
ಇದೇ ಚಾಪ್ಟರ್ 1 ಚಾಪ್ಟರ್ 2 ದುರಂಧರ್ ಬರುತ್ತಲ್ಲ, ಚಾಪ್ಟರ್ 1 2 3 4 5 6 7 8 ಅಂತ ಹಂಗೆ ಬರುತ್ತೇನೋ ಗೊತ್ತಿಲ್ಲ. ಸೊ ಮತ್ತೆ ಸಿಗ್ತೀನಿ ನಿಮಗೆ ಹೊರಟ್ಮೇಲೆ. ಬಟ್ಟೆನೂ ನಾನು ಪ್ಯಾಕ್ ಮಾಡಿಲ್ಲ, ಎಲ್ಲೆಲ್ಲಿ ಹೋಗೋದು ಅಂತ ಕೇಳಿಕೊಂಡು ಆಮೇಲೆ ಪ್ಯಾಕ್ ಮಾಡೋಣ ಅಂತ. ಸೊ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ನಿಮಗೆ ಹೊರಡ್ಬೇಕಾದ್ರೆ ಸಿಗ್ತೀನಿ. ಇದೆಲ್ಲ ಚೀಪ್ ಕಂಡಿತ್ತಲ್ಲ, ಶಿಫ್ಟ್ ಅದು ಬಂದಿದೆಯಲ್ಲ ಬ್ರ್ಯಾಂಡ್. ಸೊ ಫ್ರೆಂಡ್ಸ್, ಕರೆಕ್ಟಾಗಿ ಟೈಮು 12:45 ಇನ್ನೂ ಬೇಗ ಹೊರಟಿರ್ತಿದ್ವಿ ನಾವು. ಈಗ 12:45. ಸೊ ಇವಾಗ ಹೊರಟಿದ್ದೀವಿ. ಫಸ್ಟು ದೇವ್ರ ಸಂಘ ಹಾಕ್ಬಿಡು ಫಸ್ಟು ದೇವ್ರ ಸಂಘ ಹಾಕ್ಬಿಟ್ಟು ಹೊರಡು. ನೀನು ಆಮೇಲೆ ಫೋನ್ ನೋಡ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್? ಏನೇನು ಬೇಕು ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಹೊಡೋದು. ಇದು ಚಾರ್ಜರ್ ವೈಯರು ನಾಳೆ ಮಾಡ್ಬಿಟ್ಟು ಅವನೇ ಸೋನು ತಂದಿಲ್ವ ಇನ್ನೊಂದು? ಯಾವುದು ಎತ್ಕೊಬಂದಿದ್ದೀನಿ ಹೊಸ, ಅದು ಕೊಡು ರೆಡ್ದು. ಸೊ ಹೊರಟಿದ್ವಿ ಒಟ್ಟಿನಲ್ಲಿ, ನೋಡೋಣ. ನಾನು ಎದ್ದಿದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.